ನಿನ್ನೆ ಪಾರ್ಲಿಮೆಂಟಲ್ಲಿ ಸರ್ವಾನುಮತದಿಂದ ತೀರ್ಮಾನ ಆಗಬೇಕಾಯಿತು. ಸರ್ವಾನುಮತ ಆಗಬೇಕಾಯಿತು. ಎಲ್ಲರೂ ಈ ಬಿಲ್ಗೆ ಒಮ್ಮತದ ಒಂದು ಮುದ್ರೆಯನ್ನ ಹಾಕಬೇಕಾಯಿತು. ರಾಜ್ಯದ ದೇಶದ ಮಹಿಳೆಯರ ಪರವಾಗಿ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡಿರ್ತಕ್ಕಂಥ ಅನ್ಯಾಯದ ರಾಜ್ಯದ ಜನತೆಗೆ ದೇಶದ ಜನತೆಗೆ ತಿಳಿಸುವಂತ ಇದೊಂದು ಪತ್ರಿಕಾ ಸಂದರ್ಶನ ನಂದು. ಇದು ಮಹಿಳಾ ಸಬಲೀಕರಣ ಬಿಲ್ ವಿಫಲ ಆಗಿದ್ದು ಒಂದು ಸಾಮಾನ್ಯ ಘಟನೆ ಅಲ್ಲ, ಸಾಮಾನ್ಯ ವಿಚಾರನೂ ಕೂಡ ಅಲ್ಲ. ಇದು ಕೆಲವು ರಾಜಕೀಯ ಪಕ್ಷಗಳ ಪಿತೂರಿ, ನಿರ್ಲಕ್ಷ್ಯ, ಮಹಿಳಾ ವಿರೋಧಿ ಭಾವನೆಯ ಸ್ಪಷ್ಟ ಸಂಕೇತ. ಇದು ಮಹಿಳೆಯರ ಹಕ್ಕು ಬಗ್ಗೆ ವೇದಿಕೆಯಲ್ಲಿ ಕಳೆದ 60 ವರ್ಷ ಅಧಿಕಾರ ನಡೆಸಿದಂತ ಕಾಂಗ್ರೆಸ್ ಅವರು ದೊಡ್ಡ ದೊಡ್ಡ ಭಾಷಣಗಳನ್ನ ಮಾಡ್ತಾರೆ. ಆದರೆ ಕಾರ್ಯರೂಪಕ್ಕೆ ತರುವಂತ ಸಂದರ್ಭದಲ್ಲಿ ಅವರು ಶೂನ್ಯ. ಅದು ಮಹಿಳಾ ಬಿಲ್ಗೆ ಬೆಂಬಲ ಕೊಡುವಂತ ಧೈರ್ಯ ಇಲ್ಲ ಅಂತ ಹೇಳಿದ್ಮೇಲೆ ಮಹಿಳೆಯರ ಬಗ್ಗೆ ಮಾತಾಡುವಂತ ಅಧಿಕಾರ ಇಲ್ಲ. ನನ್ಗನ್ಸ್ತತೆ ಕಾಂಗ್ರೆಸ್ಸಿನ ಮಹಿಳಾ ಮೋರ್ಚಾವನ್ನ ಕೂಡಲೇ ರದ್ದು ಮಾಡಿಬಿಡಿ. ನೀವು ಯಾಕೆ ಇಟ್ಕೊಂಡಿದ್ದೀರಾ? ಆ ಮಹಿಳಾ ಅವರು ಮೋರ್ಚಾ ಅಂತಾರೋ ಏನಂತಾರೋ ಘಟಕ ಮಹಿಳಾ ಕಾಂಗ್ರೆಸ್ ಘಟಕವನ್ನ ರದ್ದು ಮಾಡಿಬಿಡಿ. ಇನ್ನೇನಕ್ಕೆ ಅವರು ಪಾಪ ಅವ್ರಿಗೆ ಬಹಳ ಆತುರತೆಯಿಂದ ಕನಸುಗಳು, 100 ಕನಸುಗಳನ್ನ ಕಟ್ಕೊಂಡಿದ್ರು ಅವರೆಲ್ಲ. ಏನೋ ಬಿಲ್ ಬರ್ತತೆ, ಪಾಸ್ ಆಗೋಗ್ತತೆ, ನಾವೆಲ್ಲ ಪಾರ್ಲಿಮೆಂಟ್ಗೆ ಹೊರಟೋಗ್ತೀರಿ, ನಾವೆಲ್ಲ ವಿಧಾನಸಭೆಗೆ ಹೊರಟೋಗ್ತೀರಿ, ನಮಗೂ ನಮ್ಮ ಹಕ್ಕು ಸಿಕ್ಕಿದೆ, ಇನ್ನು ಮುಂದೆ ನಾವು ಕೂಡ ಮಹಿಳೆಯರು ಈ ದೇಶದಲ್ಲಿ ಸಮಾನವಾದಂತ ಸ್ವಾತಂತ್ರ್ಯ ನಮಗೂ ಸಿಕ್ಕಿದೆ ಅನ್ನೋ ಭಾವನೆಯನ್ನ ಕನಸುಗಳ 100 ಕನಸುಗಳನ್ನ ಕಂಡಿದ್ರು. ಆ ಕನಸುಗಳು ಇವತ್ತು ನುಚ್ಚು ನೂರಾಗಿದೆ. ಅವರ ಶಾಪ ಇವತ್ತು ಇದು ಕೇವಲ ಮಸೂದೆಯ ವಿಫಲತೆ ಅಲ್ಲ, ಇದು ಕೋಟ್ಯಾಂತರ ಮಹಿಳೆಯರ ಕನಸುಗಳ ಮೇಲೆ ಹೊಡೆತ. ಇದು ಮಹಿಳೆಯರ ಹಕ್ಕನ್ನ ನಿರ್ಲಕ್ಷ್ಯ ಮಾಡುವ ಸರ್ಕಾರವನ್ನ ಜನ ಎಂದೂ ಕೂಡ ಕ್ಷಮಿಸೋದಿಲ್ಲ. ನಾನು ಕೇಳ್ತೀನಿ ಕಾಂಗ್ರೆಸ್ ಅವನೇ, ಇನ್ನೆಷ್ಟು ಕಾಲ